ಬಂದೇ ಇರುತ್ತಲ್ವಾ, ನೋಡ್ತಾರೆ. ಅದನ್ನು ಬಿಟ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು, ಆಮೇಲೆ ಸಬ್ಸ್ಕ್ರೈಬ್ ಆಗ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕೆಲಸ ಮಾಡ್ತಾ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಒಂದು ಸ್ವಲ್ಪ ಏನೋ ವಿಷಯ ಹೇಳಬೇಕು. ಇದರಿಂದ ಯಾರ ಮನಸ್ಸಿಗೆ ಬೇಜಾರಾಗುತ್ತೋ ಬಿಡುತ್ತೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಈ ವಿಷಯನ ಮಾತಾಡಲೇಬೇಕಾಗಿತ್ತು. ಏನು ಅಂತ ಅಂದರೆ ಏನು ನಾನು ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇಲ್ಲ. ಹಾಗೆ ನೋಡಿ, ನಮಗೂ ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿರುತ್ತೆ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆನೂ ಯೋಚನೆ ಮಾಡಬೇಕು. ಹಾಗೆ ನಂಗೆ ಸಬ್ಸ್ಕ್ರೈಬ್ ಆಗಿರೋರು, ನಾನು ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅವರೆಲ್ಲ ವೀಡಿಯೋಗಳನ್ನೇನನ್ನೇ ನೋಡಲೇಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ. ಲೈಕ್ ಮಾಡಬೇಕು, ಅವರು ತಕ್ಷಣ ಬಂದು ಕಮೆಂಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಆದರೆ ಎಲ್ಲರಿಗೂ ಅವ್ರದ್ದೇ ಆದ ಕೆಲಸಗಳಿರುತ್ತೆ. ಕೆಲಸನೆಲ್ಲನೂ ಬಿಟ್ಬಿಟ್ಟು ನಿಮಗೆ ಬಂದು ಸಬ್ಸ್ಕ್ರೈಬ್ ಆಗಬೇಕು, ಇದಾಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ನಿಜವಾಗ್ಲೂ ಸಾಧ್ಯ ಇಲ್ಲ. ಯಾಕಂತ ಅಂದರೆ ನಮಗೂ ಹಬ್ಬ ಇದೆ, ಕೆಲಸಗಳಿದೆ. ಯಾರು ಫ್ರೀಯಾಗಂತೂ ಯಾರು ಕೂತಿರಲ್ಲ. ಫ್ರೀಯಾಗಿರೋ ಟೈಮ್ನಲ್ಲಿ ಹೇಗಿರೋ ನೋಟಿಫಿಕೇಶನ್ ಬಂದೇ ಇರುತ್ತಲ್ವಾ, ನೋಡ್ತಾರೆ. ಅದನ್ನು ಬಿಟ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು, ಆಮೇಲೆ ಸಬ್ಸ್ಕ್ರೈಬ್ ಆಗ್ಬೋದು. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟ ಆಯ್ತಾ ಆ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದ್ರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾರನ್ನೂ ಕೇಳಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಯಾರನ್ನೂ ಕೇಳಲ್ಲ. ನೀವೆಲ್ಲ ಸಪೋರ್ಟ್ ಕೇಳ್ತಿದ್ದೀರಾ, ನಾನು ಮಾಡ್ತಾ ಇದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಾನು ನನ್ನ ಲಿಂಕ್ ಹಾಕಬೇಕು. ಓಕೆ, ಅದು ನಿಮ್ಮ ಇಷ್ಟ. ಆಗ್ಬೋದು ಬಿಡೋದು ನಿಮ್ಮ ಇಷ್ಟ. ನಾನು ಯಾರ ಹತ್ರನೂ ಕೇಳಲ್ಲ. ಆಗಿ ಪ್ಲೀಸ್ ಅಂತ ಅಂದ್ಬಿಟ್ಟು ಗೋಗರಿಯೋಳಲ್ಲ ನಾನು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಾನು ಅದೆಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ನಾನು ಇದುವರೆಗೂ ಒಬ್ರದ್ದು ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ. ಯಾರದೇ ವಿಡಿಯೋನು ಯಾರ ಚಾನಲ್ನೂ ಮಾಡಿಲ್ಲ. ನಾನು ಯಾವುದು ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ನೋಟಿಫಿಕೇಶನ್ ಬಂದಾಗ ಅವ್ರದ್ದು ವೀಡಿಯೋಸ್ಗಳು ಕಂಡಾಗ ನಾನು ಖಂಡಿತ ನೋಡ್ತೀನಿ. ಅದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಪರವಾಗಿಲ್ಲ, ಏನೋ ಆಗ್ತಿದೆ ಅಂತ ಅಂದ್ಬಿಟ್ಟು ಇದ್ದರೆ ಪೂರ್ತಿ ನೋಡ್ತೀನಿ. ಯಾಕಂದರೆ ನಮ್ಮ ಇಲ್ಲಿ 4G ನೆಟ್ಟು ವರ್ಕ್ ಆಗಲ್ಲ. ಇರೋದೇ ಒಂದೊಂದು ಸಿಮ್ಮು. ಅದರಲ್ಲಿ ನಮ್ಮ ಬ್ಲಾಗ್ಸ್ಗೆ ನಮ್ಮ ವೀಡಿಯೋಸ್ಗೂ ನೆಟ್ ಇಟ್ಕೊಂಡು ನೋಡಬೇಕು. ಹಾಗಂತ ನಾನು ಹೆಚ್ಚು ಕಡಿಮೆ ಅಂದರೂ ಒಂದು 500 ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅವರೆಲ್ಲರೂ ನನಗೆ ಬಂದು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಕೆಲವೊಂದಷ್ಟು ಜನ ಮಾಡಿದ್ದಾರೆ. ಬಂದಾಗ ಅವ್ರ ವೀಡಿಯೋಸ್ಗಳು ಬಂದಾಗ ನೋಡ್ತೀನಿ, ಇದು ಮಾಡ್ತೀನಿ. ಆದರೆ ಅದನ್ನು ಬಿಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅನ್ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಇದ್ದರೆ ಮಾಡಿ, ಇಷ್ಟ ಇಲ್ವಾ ಮಾಡಬೇಡಿ. ನಾನು ಯಾರನ್ನೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿ ಯಾಕೆ ಮಾಡ್ತಾ ಇದ್ದೀರಾ ಅಂತಲೂ ನಾನು ಇದು ಮಾಡೋಕ್ಕೆ ಬಂದಿಲ್ಲ. ಬೇಡ, ಯಾಕಂದರೆ ನಮಗೂ ಅದನ್ನ ನೋಡಬೇಕಾದ್ರೆ ಇತ್ತು. ಇದು ಯಾಕಪ್ಪ ಮಾಡ್ಕೋತಾರೆ ಹೋಗ್ತಾರೆ ಅಂತ ನಮಗೆ ಒಂಥರ ಅಂತ ಅನಿಸುತ್ತೆ. ನೀವು ವಿಡಿಯೋ ನೋಡಲಿಲ್ಲ ಅಂತ ಅಂದ್ರೂ, ಬೆಲ್ ಐಕಾನ್ ಪ್ರೆಸ್ ಮಾಡಲಿಲ್ಲ ಅಂದರೂ, ನನ್ನ ನೋಟಿಫಿಕೇಶನ್ ಓದಲಿಲ್ಲ ಅಂದರೂ ನಿಮಗೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅದು ನಿಮ್ಮ ಸ್ವಾರ್ಥಕ್ಕೆ, ಅಯ್ಯೋ ನಾನು ನೋಡ್ತೀನಿ ಅವರು ನೋಡಬೇಕು ಅನ್ನೋ ಇದರಿಂದ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಅಷ್ಟೇ, ನನ್ನ ವೀಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರೂ ನೋಡಲಿ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇಲ್ಲ. ಆ ರೀತಿ ಏನಾದರೂ ಆಗಿದ್ದಿದ್ರೆ ನಾನು ಹಾಕಿದ ನೆಕ್ಸ್ಟ್ ಸೆಕೆಂಡ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ವೀಡಿಯೋ ನೋಡ್ತಾಯಿದ್ರು. ಈಗಲೂ 10 ವ್ಯೂಸು 20 ವ್ಯೂಸು 30 ವ್ಯೂಸ್ ಅಷ್ಟೇ ಬರ್ತಾ ಇರೋದು, ಜಾಸ್ತಿ ಏನು ಬರ್ತಾ ಇಲ್ಲ. ಹಾಗಂತ ನಾನು ಅಯ್ಯೋ ನಮ್ಗೆ ಯಾರು ಮಾಡ್ಕೋತಾ ಇಲ್ಲ, ನಾನ್ಯಾಕೆ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿರಬೇಕು ಅಂತ ಅಂದ್ಬಿಟ್ಟು ನಾನು ಏನು ಕ್ಯಾನ್ಸಲ್ ಮಾಡ್ಕೊಂಡಿಲ್ವಲ್ಲ. ನಿಮ್ಮ ಇಷ್ಟ, ನೀವು ನೋಡಿದ್ರೆ ನೋಡಿ, ಇಲ್ಲ ಅಂದರೆ ಇಲ್ಲ. ಅದನ್ನು ಬಿಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದೆಲ್ಲ ನೆಸೆಸಿಟಿನೇ ಇಲ್ಲ. ಓಕೆನಾ? ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ, ಬಟ್ ದಯವಿಟ್ಟು ಈ ಥರ ಮಾಡಬೇಡಿ ಅಷ್ಟೇ ನಾನು ಕೇಳ್ತಾ ಇರೋದು. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಇಲ್ವಾ ಆಗಬೇಡಿ. ಓಕೆನಾ? ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದರಿಂದ ಏನಾದರೂ ಬೇಸರ ಆಗಿದ್ದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಮಾತು ನಾನು ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಇದು ಇಷ್ಟ ಆಗಿದ್ದರೆ ಯಾರಿಗಾದರೂ
ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಓಕೆ, ಸಿ ಯು ಸೂನ್, ಬಾಯ್.